ಭಾಗ್ಯಶ್ರೀ ಮೇಡಮ್ ಕಡೆಯಿಂದ ಒಂದು ಪುಟಾಣಿ ಕಿರು ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ಧನ್ಯವಾದಗಳು. ನನಗೊಂದು ಸಣ್ಣ ಅವಕಾಶ ಕೊಟ್ಟು. ಅವಕಾಶ ಅಲ್ಲ ಸರ್, ಇವ್ರು ಎಂತ ದೊಡ್ಡ ಆಫೀಸರ್ ಗೊತ್ತಾ, ವಿಕಾಸಸೌಧದಲ್ಲಿ ಕ್ಲಾಸ್ 1 ಆಫೀಸರ್ ನೋಡಿ, ನಮ್ಮ ಇದರಲ್ಲಿ ಬಂದು ಎಲ್ಲರನ್ನ ದೊಡ್ಡಾಗಿ ಸಿಂಗರ್ ಆಗಿ ಆಡಿದ್ದಾರೆ ಅಂದ್ರೆ ಗ್ರೇಟ್ ಅಲ್ವಾ ನಾವು ಕೂಡ. ಅದಕ್ಕೆ ನಮ್ಮ ಭಾಗ್ಯಶ್ರೀ ಮೇಡಮ್ ಹೇಳೋದು, ಸಂಗೀತ ಸಾಧನೆಯ ಸ್ವತ್ತೇ ಹೊರತು ಸೋಮಾರಿಗಳ ಸ್ವತ್ತಲ್ಲ. ಅವರ ಪ್ರೊಫೆಷನ್ ಏನೇ ಆಗಿರ್ಬೋದು, ಪಕ್ಕಕ್ಕಿಟ್ಟು ಸಂಗೀತ 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 ಅಂತಾರಲ್ಲ, ಅದಕ್ಕೆ ನಾವು ಬೆಲೆ ಕೊಡ್ಲೇಬೇಕು. ಬೆಲೆ ಕೊಡಕ್ಕಾಗಲ್ಲ, ಬೆಲೆ ಕಟ್ಟಕ್ಕೂ ಆಗೋದಿಲ್ಲ ಅಂತ ಸಂಗೀತನ ಆಸ್ವಾದಿಸಿದಂತಹ ಎಲ್ಲರಿಗೂ ಅದರ ರಸದೌತಣ ನೀಡಿದಂತಹ ಗರಗರನೆ ಮುರಳೀಧರ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಅಷ್ಟೇ ಅಲ್ಲ, ಕ್ಲಾಸ್ 1 ಆಫೀಸರ್ ಅಷ್ಟೇ ಅಲ್ಲ, ಇವರು ಪ್ಲೇ ಬ್ಯಾಕ್ ಸಿಂಗರ್, 2 ಮೂವಿಗೂ ಆಡಿದ್ದಾರೆ ಅಲ್ವಾ ಸರ್. ಆಲ್ಬಮ್ ಸಿಂಗರ್, ತುಂಬಾ ಚೆನ್ನಾಗಿ ಎಲ್ಲದೂ ಇದು ಮಾಡಿದ್ದಾರೆ. ನನಗೆ ಜಸ್ಟ್ ರಾತ್ರಿ ಪರಿಚಯ ಆಯ್ತು, ಮೊನ್ನೆ ಒಂದು ಡಾಕ್ಯುಮೆಂಟ್ ಆಗಿತ್ತು. ನಾನು IAS ಕೇಸ್ ಎಲ್ಲ ಮಾಡಿದೆ, ಅಲ್ಲಿ ತನಕ ಹೋಗಿ ವಾಪಸ್ ಬಂದಿರೋದು. ಬಟ್ ಇದ್ರೂ ಸಿಕ್ಕೊಂಡ್ಬಿಟ್ಟಿದ್ದೀನಿ ಸಂಗೀತದಲ್ಲಿ. IAS ಮಾಡ್ತಾ ಇದ್ದಾರೆ ಈಗ. ಅಲ್ಲ ಮೇಡಮ್, ಭಾಗ್ಯಶ್ರೀ ಮೇಡಮ್, ನಾನು ಒಂದು ಮಾತು ಹೇಳ್ತೀನಿ. ನೀವು IAS KS ಅಂತ ಹೋಗಿದ್ರೆ ನಮ್ಗೆಲ್ಲ ಸಿಕ್ತಿದ್ರ, ಈ ತರ ಕಾರ್ಯಕ್ರಮ ಮಾಡ್ತಿದ್ರ, ಇಷ್ಟು ಜನ ಇಲ್ಲಿ ಬರ್ತಿದ್ರಾ? ಲಾಕ್ಡೌನ್ ಇದೆ ಎಫೆಕ್ಟ್. ಲಾಕ್ಡೌನ್ ಅಲ್ಲಿ ಸಿಂಗಿಲ್ ಬಿಟ್ಬಿಟ್ಟು ಕೆಲಸ ಇರ್ತಲ್ಲ, ಇಲ್ಲ ನಾವೆಲ್ಲೋ ಹೋಗಿದ್ವಿ, ಎಲ್ಲೋ ಹೋಗಿ ಕೆಳಗಿಳಿದು ಬಂದಿದ್ವಿ. ಸದ್ಯಕ್ಕೆ ಎಲ್ಲೂ ಕೆಳಗಿಳಿದಿಲ್ಲ, ಅದಕ್ಕಿಂತ ಮೇಲೇನೆ ಬಂದಿದ್ದೀರಾ. ಇಷ್ಟು ಜನರ ಸ್ನೇಹ, ಗಾಯಕರ ಒಂದು ಸ್ನೇಹಿತರ ಪ್ರೀತಿ ವಿಶ್ವಾಸ, ಇದಕ್ಕಿಂತ ಇನ್ನೇನು ಬೇಕು ಮೇಡಮ್? ಒಂದು ಜೋರಾದ ಚಪ್ಪಾಳೆ ಬರಲಿ. ಅದು ನಮ್ಮ ಭಾಗ್ಯ ಮೇಡಮ್ ದಿಢೀರ್ ಅಂತ ಕಾರ್ಯಕ್ರಮ ಫಿಕ್ಸ್ ಅಪ್ಪ. ನನಗೆ ಫೋನ್ ಮಾಡ್ತಾರೆ, 2-3 ದಿವಸ ಕಾರ್ಯಕ್ರಮ ಇದೆ ಕಣ ಅಂತ. ನಾನು ಯಾವುದೇ ಕಮಿಟ್ಮೆಂಟ್ ಅಲ್ಲಿ ಇರ್ತೀನಿ, ಇನ್ನೆಲ್ಲೋ ಪ್ರೋಗ್ರಾಮ್ ಅಲ್ಲಿ ಇರ್ತೀನಿ, ಔಟ್ ಆಫ್ ಸ್ಟೇಟ್ ಇರ್ತೀನಿ, ಔಟ್ ಆಫ್ ಕಂಟ್ರೀಸ್ ಇರ್ತೀನಿ. ಮೇಡಮ್ ಕಾಲ್ ಮಾಡ್ಬಿಟ್ಟು ಬರ್ಲೇಬೇಕು, ನೀವು ಇಲ್ಲಾಂದ್ರೆ ಆಗಲ್ಲ. ಆ ಪ್ರೀತಿ ನಿಜವಾಗೂ ಬೆಲೆ ಕಟ್ಟಕ್ಕಾಗೋದಿಲ್ಲ. ನನ್ನ ಎಷ್ಟೋ ಶೆಡ್ಯೂಲ್ಸ್ ನಮ್ಮ ಮೇಡಮ್ಗೋಸ್ಕರ ಪಕ್ಕಕ್ಕಿಟ್ಟು ಬರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ದಿಢೀರ್ ಕಾರ್ಯಕ್ರಮ ಮಾಡ್ತಾರೆ, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾರೆ. ನಮ್ಮ ಮೇಡಮ್ ಇನ್ನೊಂದು ಒಂದು ಒಳ್ಳೆ ಇದು ಏನು ಅಂತಂದ್ರೆ, ಈಗ ನೋಡ್ತಾರೆ, ಈಗ ಪರಿಚಯ ಆಗ್ತಾರೆ, ನೆಕ್ಸ್ಟ್ ಅವರು ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ಇರ್ತಾರೆ. ಸುಮಾರು ಒಂದು 5-6 ಜನ ಹೊಸ ಸಿಂಗರ್ಸ್ ಎಲ್ಲ ತುಂಬ ನಮ್ಮ ಮೇಡಮ್ ಅವರು ಭಾಗ್ಯ ಮೇಡಮ್ ಪರಿಚಯ ಆಗಿದ್ದು ಗ್ರೀನ್ ಪಾರ್ಕ್ ಅಲ್ಲಿ ಸುಲೋಚನ ಮೇಡಮ್ ಅವರು ಮ್ಯೂಸಿಕ್ ಕಂಡಕ್ಟ್ ಮಾಡ್ತಾ ಇದ್ರು. ಅಲ್ಲಿ ಪರಿಚಯ ಆದ್ರು ಭಾಗ್ಯ ಮೇಡಮ್. ನನ್ನ ನಂಬರ್ ತಗೊಂಡ್ರು, ಇಮಿಡಿಯೇಟ್ಲಿ ಆಡ್ ಮಾಡಿದ್ರು. ಫಸ್ಟ್ ಟೈಮ್ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಾನು ರಿಟೈರ್ಡ್ ಅಸಿಸ್ಟೆಂಟ್ ಮ್ಯಾನೇಜರ್ ಓರಿಯೆಂಟಲ್ ಇನ್ಸ್ಟಿಟ್ಯೂಟ್ ನೋಡಿ ಸರ್. 2020 ನಾವು 53 years old, senior citizen. ಸರ್, ನೀವು ದಯವಿಟ್ಟು ಯಾರು ವಯಸ್ಸು ಹೇಳ್ಬೇಡಿ ಸರ್, ಎಲ್ಲರೂ ಸ್ಟಿಲ್ 18, 20, 25 ಒಳಗಡೆ ಸರ್. ಯಾಕಂದ್ರೆ ಅಷ್ಟು ಜೋಶ್ ಇದೆ ಈಗ ಸಂಗೀತ ಸಿಂಗರ್ಸ್ ಮಧ್ಯೆ. ಯಾರು ನೀವೇ ವಯಸ್ಸು ಹೇಳ್ಕೊಂಡು ನೀವೇ ದೊಡ್ಡವರಾಗಬೇಡಿ ಸರ್. ನಾನು 2 ವರ್ಷದಿಂದ ನಮ್ಮ ನಾಡಿ ಹೇಳ್ತಾ ಇದ್ದೀನಿ. ಅವರು ಪಾಠ ಮೇಡಮ್ಗೆ ಎಲ್ಲ ಟಿಪ್ಸ್ ಹೇಳ್ಕೊಟ್ರು. ನಾವು ಮೇಡಮ್ಗೆ ತೊದಲ್ತಾ ಇದ್ವಿ. ಸರ್, ಅಂಬೇಗಾದ ಇಟ್ಟಿದ ತಕ್ಷಣ ನಡೆಸೋದು ಕಲಿಸುತ್ತೆ ಸರ್. ಹಾಗಾಗಿ ಸಂಗೀತ ಸಾಧನೆಯ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ. ಸೋಮಾರಿಗಳು ಯಾರು ಇಲ್ಲಿಲ್ಲ. ಆಲ್ಮೋಸ್ಟ್ ಸಾಧನೆ ಮಾಡಿರೋಂಥವ್ರು, ಮಾಡ್ತಾ ಇರೋಂಥವ್ರು, ಮುಂದಕ್ಕೆ ಮಾಡೋಂಥವ್ರು, ಮುಂದಿನ ಜನರೇಷನ್ಗೆ ಒಂದು ಮಾದರಿಯಾದಂತಹ ಒಂದು ಗಾಯಕರಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ವೇದಿಕೆ ಏರ್ಪಡಿಸಿದಂತಹ ಭಾಗ್ಯ ಮೇಡಮ್, ಸಪೋರ್ಟ್ ಅಲ್ಲ ಸರ್, ಬೆಳಗ್ಗೆ ಬಂದ್ರೆ ಕಾರ್ಯಕ್ರಮ ಲಾಸ್ಟ್ ಎಂಡಿಂಗ್ ವರೆಗೂ ಇರ್ಬೇಕು, ನಿಮ್ ಮಧ್ಯೆ ಹೋಗಂಗಿಲ್ಲ. ಸಂತೋಷ್ ಅವರೇ ವೇದಿಕೆ ಮೇಲೆ ಬನ್ನಿ. ನಡಿನ ಮೇಡಮ್ ನಡಿನ ಮೇಡಮ್ ಹಾಗೂ ಸಂತೋಷ್ ಅವರು ಈ ಸುಂದರ ಬೆಳಗ್ಗೆ